ನಮ್ಮ ಮಾಜಿ ಸಚಿವರಾಗಿರುವಂತಹ ತಂಗಡಗಿಯವರು ನರೇಂದ್ರ ಮೋದಿಯವರ ಕುರಿತಾಗಿ ಒಂದು ಅದ್ಭುತವಾದ ಕವನವನ್ನ ರಚನೆಯನ್ನ ಮಾಡಿದ್ದಾರೆ ಕಣ್ರಿ. ಮೊದಲು ನಾವೆಲ್ಲ ಆ ಕವನವನ್ನ ಕೇಳ್ಬಿಡೋಣ. ನಂತರ ಆ ಕವನಕ್ಕೆ ಸರಿಯಾದಂತಹ ಒಂದು ಕೌಂಟರ್ ಕವನವನ್ನ ಕೊಡೋಣ. ಮೊದಲು ನಾವೆಲ್ಲ ಆ ಕವನವನ್ನ ಕೇಳೋಣ. ದೇಶದಲ್ಲಿ ಪೆಟ್ರೋಲ್ ಇಲ್ಲ, ದೇಶದಲ್ಲಿ ಪೆಟ್ರೋಲ್ ಇಲ್ಲ, ವಿದೇಶದಲ್ಲಿ ಮರ್ಯಾದೆ ಇಲ್ಲ. ದೇಶದಲ್ಲಿ ಪೆಟ್ರೋಲ್ ಇಲ್ಲ, ವಿದೇಶದಲ್ಲಿ ಮರ್ಯಾದೆ ಇಲ್ಲ, ನಮ್ಮ ರೂಪಾಯಿಕ ಬೆಲೆ ಇಲ್ಲ, ನಮ್ಮ ರೂಪಾಯಿಕ ಬೆಲೆ ಇಲ್ಲ. ಮೀಡಿಯಾ ಮುಂದೆ ಬರಲು ದಮ್ಮಿಲ್ಲ, ಮೀಡಿಯಾ ಮುಂದೆ ಬರಕ ದಮ್ಮಿಲ್ಲ. ಆದರೂ ತಿರ್ಪೆ ಶೋಕಿಗೆ ಕಮ್ಮಿ ಈ ಬಿಜೆಪಿ ಸರ್ಕಾರ. ಶಾರ್ಟೇಜ್ ಆಗಿದೆ ಅಂತ ಸರ್ಕಾರನೇ ಹೇಳಿ. ಏನಣ್ಣ ನೀವು ಇಷ್ಟು ಅದ್ಭುತವಾಗಿ ಕವನವನ್ನ ರಚನೆಯನ್ನ ಮಾಡಿದೀರಾ? ಕವಿರತ್ನ ಕಾಳಿದಾಸ ಇದ್ದಂಗೆ ಕಣಣ್ಣ ರಾಜಕಾರಣದಲ್ಲಿ ನೀವು. ಅಣ್ಣ, ನಾನೊಂದು ಕವನವನ್ನ ರಚನೆಯನ್ನ ಮಾಡಿದ್ದೀನಿ ಕಣಣ್ಣ. ನಿಮ್ಮಷ್ಟು ಅದ್ಭುತವಾಗಿ ರಚನೆಯನ್ನ ಮಾಡೋದಕ್ಕೆ ಬಂದಿಲ್ಲ. ನನಗಿರುವಂತಹ ಜ್ಞಾನದಲ್ಲಿ ಒಂದು ಕವನವನ್ನ ರಚನೆಯನ್ನ ಮಾಡಿದ್ದೀನಿ, ಅದನ್ನ ಇವಾಗ ಹೇಳ್ತೀನಿ ಅಣ್ಣ. ರಾಜ್ಯ ಅಭಿವೃದ್ಧಿಯನ್ನ ಕಾಣ್ತಾ ಇಲ್ಲ. ಏನೇಳಿ? ರಾಜ್ಯ ಅಭಿವೃದ್ಧಿಯನ್ನ ಕಾಣ್ತಾ ಇಲ್ಲ. ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಗ್ಯಾರಂಟಿಗಳಿಗೆ ಗತಿ ಇಲ್ಲ. ಗ್ಯಾರಂಟಿಗಳಿಗೆ ಗತಿ ಇಲ್ಲ. ಆದರೂ ನಾವು ತುಷ್ಟೀಕರಣವನ್ನ ಮಾಡೋದನ್ನ ಬಿಡೋದಿಲ್ಲ. ನಾವು ತುಷ್ಟೀಕರಣವನ್ನ ಮಾಡೋದನ್ನ ಬಿಡೋದಿಲ್ಲ. ನಮ್ಮ ಭ್ರಷ್ಟಾಚಾರದ ಮುಖವನ್ನ ತೋರಿಸುವ ಯೋಗ್ಯತೆ ಇಲ್ಲ. ಭ್ರಷ್ಟಾಚಾರದ ಮುಖವನ್ನ ತೋರಿಸುವ ಯೋಗ್ಯತೆ ಇಲ್ಲ. ಆದರೂ ಕಾಂಗ್ರೆಸ್ ನಾಯಕರು ಸುಳ್ಳಿನ ಶೋಕಿಗೇನು ಕಮ್ಮಿ ಇಲ್ಲ. ಕಾಂಗ್ರೆಸ್ ನಾಯಕರ ಸುಳ್ಳಿನ ಶೋಕಿಗೇನು ಕಮ್ಮಿ ಇಲ್ಲ. ಮತ್ತೆ ನಿಮಗೆ ಸಚಿವ ಸ್ಥಾನ ದೊರೆಯೋದಿಲ್ಲ. ಮತ್ತೆ ನಿಮಗೆ ಸಚಿವ ಸ್ಥಾನ ದೊರೆಯೋದಿಲ್ಲ. ನಿಮ್ಮ ಕ್ಷೇತ್ರದ ಜನರೇನು ದಡ್ಡರಲ್ಲ. ನಿಮ್ಮ ಕ್ಷೇತ್ರದ ಜನರೇನು ದಡ್ಡರಲ್ಲ. ನಿಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ. ನಿಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ. ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಮತ್ತೆ ಆಯ್ಕೆಯಾಗುವಂತಹ ಯೋಗ್ಯತೆ ಇಲ್ಲ. ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಮತ್ತೆ ಆಯ್ಕೆಯಾಗುವಂತಹ ಯೋಗ್ಯತೆ ಇಲ್ಲ. ನಿಮ್ಮ ಈ ರೀತಿಯಾದಂತಹ ಕವನಗಳನ್ನ ಮತ್ತೆ ಮತ್ತೆ ಕೇಳೋದಕ್ಕೆ ನಮ್ಗೆ ಯಾರಿಗೂ ಪುರ್ಸೋತಿಲ್ಲ. ಏನ್ರಿ ನೀವು ರಾಜಕಾರಣಿಗಳಾಗಿ ಕವನವನ್ನ ರಚನೆಯನ್ನ ಮಾಡ್ಕೊಂಡು ಕತೆಗಳನ್ನ ಬರ್ಕೊಂಡು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಯೋಚನೆಯನ್ನ ಮಾಡದಲ್ಲೇನೆ ನರೇಂದ್ರ ಮೋದಿ ನರೇಂದ್ರ ಮೋದಿ, ಯಾವಾಗ್ಲೂ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕರುಗಳು. ಅದು ಬಿಟ್ರೆ ಏನು ಗೊತ್ತಿಲ್ವಾ ನಿಮ್ಗೆ? ನರೇಂದ್ರ ಮೋದಿಯವರ ಗತ್ತು ಇಡೀ ಪ್ರಪಂಚಕ್ಕೆ ಗೊತ್ತು. ಏನ್ ಹೇಳಿ? ನರೇಂದ್ರ ಮೋದಿಯವರ ಗತ್ತು ಇಡೀ ಪ್ರಪಂಚಕ್ಕೆ ಗೊತ್ತು. ಹಾಗಾಗೇನೆ ನರೇಂದ್ರ ಮೋದಿಯವರಿಂದಲೇ ನಿಮಗೆ ಯಾವಾಗ್ಲೂ ಆಪತ್ತು ಆಪತ್ತು ಆಪತ್ತು. ಏನೋ ಇದೇ ರೀತಿಯಾಗಿ ಕವನಗಳನ್ನ ರಚನೆಯನ್ನ ಮಾಡ್ಕೊಂಡು ಕೂತಿರಿ. ಸುಮ್ಮನೆ ರಾಜಕಾರಣವನ್ನ ಬಿಟ್ಬಿಟ್ಟು ಅಲ್ಲಿ ಯಾವ್ದಾದ್ರು ಫಿಲಿಂ ಇಂಡಸ್ಟ್ರಿಗೆ ಹೋಗ್ಬಿಡಿ. ಫಿಲಿಂ ಇಂಡಸ್ಟ್ರಿಗೆ ಹೋದ್ರೆ ಒಳ್ಳೆ ಅದ್ಭುತವಾಗಿ ಕವನವನ್ನ ರಚನೆಯನ್ನ ಮಾಡ್ತೀರಾ? ಏನೋ ಕವನವನ್ನ ನೀವೇ ರಚನೆಯನ್ನ ಮಾಡಿದ್ರು, ಇಲ್ಲಿ ಯಾರು ಬರ್ಕೊಟ್ರು ಅಕ್ಕಪಕ್ಕದಲ್ಲಿರೋರು ಯಾರಿಗ್ ಗೊತ್ತು? ಏನೋ ಮಾಜಿ ಸಚಿವರು, ಮುಂದೆ ರಾಜಕಾರಣದಲ್ಲಿ ಒಳ್ಳೆ ಭವಿಷ್ಯವಾದ ಕನಸನ್ನ ಕಾಣ್ತಾ ಇರುವಂತವರು, ಕನಸನ್ನ ಕಾಣಿ. ಇದೇ ರೀತಿಯಾಗಿ ಕತೆ ಕವನಗಳನ್ನ ಪಾರ್ಟ್ ಟೈಮ್ ಜಾಬ್ ಆಗಿ ಆಯ್ಕೆಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೇಗಿತ್ತು ನನ್ನ ಕವನ? ಚೆನ್ನಾಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಚೆನ್ನಾಗಿಲ್ಲ ಅಂತಂದ್ರೆ ಕಾಮೆಂಟ್ ಅಲ್ಲಿ ಬೈದ್ಬಿಟ್ಟು ನಿಮ್ಮನ್ನ ನೀವು ಸಮರ್ಥನೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಮಾತನ್ನ ಹೇಳ್ಬೇಕು. ನನ್ನ ಕೆಳಗಡೆ ಕಾಮೆಂಟ್ಸ್ಗಳಿಗೆ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡೋರ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.